ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಮಂಗಳವಾರ ಪಹಲ್ಗಾಮಲ್ಲಿ ಉಗ್ರರು 28 ಜನ ಹಿಂದೂಗಳನ್ನು ಕೊಂದು ಹಾಕಿದ್ರು. ಅವರು ತುಂಬ ಡೇಂಜರ್ ಅಂತ ನಾವೆಲ್ಲ ಅಂದುಕೊಂಡಿದ್ದೀವಿ. ಆದರೆ ಅವರಿಗಿಂತ ಡೇಂಜರ್ ಅಂದರೆ ನಮ್ಮ ಮಧ್ಯೆ ಇದ್ದು ಹಿಂದೂಗಳ ಮಧ್ಯೆ ಬೆಂಕಿಯನ್ನು ಹಚ್ಚೋಕೆ ನೋಡೋ ಇಂತಹ ಅಯೋಗ್ಯರು. ಈ ಪಾಕಿಗಳು ಮಾಡಬಾರದನ್ನು ಮಾಡ್ತೀವಿ ಅಂತ ಅವರ ತಲೆಯ ಮೇಲೆ ಅವರೇ ಕಲ್ಲನ್ನು ಹಾಕಿಕೊಳ್ತಾ ಇದ್ದಾರೆ. ಅದೇ ಥರ ಇವನು ನಮ್ಮ ಮಧ್ಯೆಯೇ ಇದ್ದು ಹಿಂದೂಗಳ ಮಧ್ಯೆ ಜಗಳವನ್ನು ತಂದಿಟ್ಟಿದ್ದ ವ್ಯಕ್ತಿ. ಎಲ್ಲರನ್ನ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಇವತ್ತು ಇವನೇ ಎಕ್ಸ್ಪೋಸ್ ಆಗ್ತಾ ಇದ್ದಾನೆ. ದೂತ ಪ್ರಜೆಗಳು ಅಂತ ಕರಿತಾ ಇದ್ನಲ್ಲ, ಆ ದೂತ ಪ್ರಜೆಗಳೆಲ್ಲ ಇವಾಗ ಅಟೆನ್ಷನ್ನಲ್ಲಿ ರೆಡಿಯಾಗಿದ್ದೀರಾ? ನಾನು ಹೇಳ್ತಾ ಇರೋದು ಅದೇ ಹಿಂದೂ ವಿರೋಧಿ ಸಮೀರ್ MD ಬಗ್ಗೆ. ಈಗಾಗಲೇ ಒಂದಷ್ಟು ಜನರು ಕಮೆಂಟ್ಸ್ ಹಾಕೋಕ್ಕೆ ಶುರು ಮಾಡ್ತೀರಿ. ಮೊದಲೇ ಕಮೆಂಟ್ಸ್ ಹಾಕಬೇಡಿ, ಪೂರ್ತಿ ವಿಡಿಯೋ ನೋಡಿ ಆಮೇಲೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ ಮಾಡಿ. ಬನ್ನಿ, ಹಾಗಾದರೆ ದೂತ ಸಮೀರ್ ಎಕ್ಸ್ಪೋಸ್ ಆಗಿದ್ದು ಹೇಗೆ ಅನ್ನೋದನ್ನು ನೋಡ್ಕೊಂಡು ಬಂದ್ಬಿಡೋಣ. ಗೆಳೆಯರೆ, ಕಳೆದ 1.5 ತಿಂಗಳ ಹಿಂದೆ ಸಮೀರ್ ಒಂದು ವಿಡಿಯೋ ಮಾಡಿದ್ದ. ಅವನು ವಿಡಿಯೋ ಮಾಡಿ ಒಂದು ಹೆಣ್ಣಿಗೆ ನ್ಯಾಯವನ್ನು ಕೇಳಿದ್ದ. ಅದಕ್ಕೆ ನಮ್ಮ ಬೆಂಬಲ ಕೂಡ ಇದೆ ಅನ್ನೋದನ್ನು ನಾವು ಹೇಳಿದ್ವಿ. ಆದರೆ ನ್ಯಾಯವನ್ನು ಕೇಳ್ತೀನಿ ಅಂತ ಹಿಂದೂ ದೇವಸ್ಥಾನದ ಬಗ್ಗೆ ಮಾತಾಡಿದ್ದ. ಆಗ ನಮ್ಮ ವಿಶಾಲ ಹೃದಯದ ಹಿಂದೂಗಳು, ಸಮೀರ್ ಬಾಯ್ ನೀವು ಹೇಳಿದ್ದೆ ಸರಿ, ನಿಮ್ಮ ಜೊತೆ ನಾವಿದ್ದೀವಿ ಅಂದರು. ಅವರಿಗೆ ಅಲ್ಲೇ ಅವನ ಅಜೆಂಡಾ ಏನು ಅನ್ನೋದು ಕಾಣಿಸ್ಲೇ ಇಲ್ಲ. ಅವತ್ತು ಈ ಸಮೀರ್ ಹೇಳಿದ್ದ, ಎಲ್ಲೇ ಅನ್ಯಾಯ ಆದರೂ ಅದರ ಬಗ್ಗೆ ನಾನು ಮಾತಾಡ್ತೀನಿ ಅಂತ. ಕೆಲವರು ಅವತ್ತು ಸಮೀರ್ ವಿರುದ್ಧವಾಗಿ ಮಾತಾಡಿ ಕೆಟ್ಟವರಾಗಿದ್ದರು. ಅಲ್ಲಿ ಬಹಳಷ್ಟು ಹಿಂದೂಗಳು ಕೇಳಿದ್ದು, ದೇವಸ್ಥಾನದ ಬಗ್ಗೆ ಯಾಕೆ ಮಾತಾಡ್ತೀಯಾ, ನಿನಗೆ ಯಾವ ವಿಚಾರ ಇದೆ ಅದನ್ನು ಮಾತ್ರ ಮಾತಾಡು ಅಂತ. ಅಲ್ಲಿ ಜೈನ ಹಿಂದೂ ಅಂತ ಯಾಕೆ ಮಾತಾಡ್ತಾ ಇದ್ದೀಯಾ, ಅಲ್ಲಿರೋ ದೇವರು ಹಿಂದೂಗಳ ಆಸ್ತಿ, ಆಡಳಿತ ಮಂಡಳಿ ಯಾರು ನೋಡಿಕೊಂಡ್ರೆ ನಮಗೇನು ಅಂದರು. ಇನ್ನುಳಿದ ಹಿಂದೂಗಳು ಸಮೀರ್ ಬಾಯ್ ನೀನು ಗ್ರೇಟ್ ಅಂದರು. ಆದರೆ ಅವನು ಎಲ್ಲವನ್ನು ನಾನೇ ಕಣ್ಣಲ್ಲಿ ನೋಡಿದ್ದೀನಿ ಅನ್ನೋ ರೀತಿ ಎಡಿಟಿಂಗಲ್ಲಿ ಎಲ್ಲವನ್ನ AI ಯೂಸ್ ಮಾಡಿ ಒಂದು ಎಡಿಟಿಂಗ್ ಮಾಡಿ ಅತ್ಯುತ್ತಮವಾದ ಒಂದು ಸ್ಟೋರಿಯನ್ನು ಮಾಡಿದ್ದ. ಅದು ಅವನ ಕರ್ಮ. ಆದರೆ ಅವತ್ತು ಧರ್ಮ ಅಂತ ಮಾತಾಡಿದ್ದ. ಸುಮಾರು 20 ನಿಮಿಷ ವಿಡಿಯೋ ಕೂಡ ಮಾಡಿದ್ದ ಇವನು. ಈಗ ಮೊನ್ನೆ ಪಹಲ್ಗಾಮಲ್ಲಿ ನಡೆದ ನರಮೇಧದ ಬಗ್ಗೆ ವಿಡಿಯೋವನ್ನು ಮಾಡಲೇ ಇಲ್ಲ. ಹುಡುಕ್ತಾ ಇದ್ದೆ, 2.5 ನಿಮಿಷದ ಒಂದೇ ಒಂದು ರೀಲ್ಸ್ ಸಿಕ್ಬಿಡ್ತು. ಅದನ್ನು ನೋಡದಿದ್ರೆ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡಿದ್ದಾನೆ. ಮೊದಲು ಆ ವಿಡಿಯೋ ನೋಡ್ಕೊಂಡು ಬಂದ್ಬಿಡಿ, ಆಮೇಲೆ ಮಾತಾಡ್ತೀನಿ. ಆಗಿರುವಂತಹ ಟೆರರಿಸ್ಟ್ ಅಟ್ಯಾಕ್ ಅಲ್ಲಿ ಅರೌಂಡ್ 28 ಜನ ಅಮಾಯಕ ಟೂರಿಸ್ಟ್ಗಳನ್ನ ಉಗ್ರವಾದಿಗಳು ಗುಂಡಿಟ್ಟು ಸಾಯಿಸಿದ್ದಾರೆ. ಓನ್ಲಿ ಬಿಕಾಸ್ ಅವರು ಹಿಂದೂಗಳಿದ್ದಾರೆ ಅನ್ನೋ ಕಾರಣಕ್ಕೆ. ಈ ವಿಷಯ ನನಗೆ ಗೊತ್ತಾದಾಗ ಬೇಜಾರಂತೂ ಖಂಡಿತ ಆಯ್ತು. ಆದ್ರೆ ತುಂಬಾ ಬೇಜಾರಾಗಿದೆ ಗೊತ್ತಾ. ನಾನು ಒಬ್ಬ ಮುಸ್ಲಿಂ ಇದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮಾರು ಜನ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು, ಮುಸ್ಲಿಂ ಅವರೇ ತಾನೇ ಟೆರರಿಸ್ಟ್ ಅಟ್ಯಾಕ್ ಮಾಡಿದ್ದು, ನಿಮ್ ಮುಸ್ಲಿಂ ಅವ್ರ ಜಾತಿನೇ ಇಷ್ಟು ಹಂಗೆ ಹಿಂಗೆ ಅಂತ ಕೆಟ್ಟದಾಗಿ ಬೈತಾ ಇದ್ರು. ಇಟ್ಸ್ ಓಕೆ ಬಿಡಿ, ಯಾರೋ ಒಂದಿಬ್ರು ಕಚಡ ನನ್ ಮಕ್ಕಳು ಮಾಡುವಂತಹ ಕಚ್ಚಡ ಕೆಲಸಕ್ಕೆ ಇಡೀ ಸಮುದಾಯನ ಬ್ಲೇಮ್ ಮಾಡೋದು ಹೊಸದೇನಲ್ಲ ನಮ್ಮ ದೇಶದಲ್ಲಿ. ಆದ್ರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಎ ಟೆರರಿಸ್ಟ್ ಹ್ಯಾಸ್ ನೋ ರಿಲಿಜಿಯನ್. ಯಾವ ಧರ್ಮನೂ ಅಮಾಯಕರನ್ನ ಸಾಯಿಸಿ ಅಂತ ಹೇಳ್ಕೊಡಲ್ಲ. ಹೌದು, ಪಹಲ್ಗಾಮಲ್ಲಿ ಆಗಿರುವಂತಹ ಟೆರರಿಸ್ಟ್ ಅಟ್ಯಾಕ್ ಮರೆಯೋಕ್ ಆಗದೆ ಇರೋಷ್ಟು ನೋವನ್ನ ಕೊಟ್ಟಿದ್ದಾರೆ. ಅಂಡ್ ಈ ಒಂದು ಅಟ್ಯಾಕ್ ಅಲ್ಲಿ ಬರೀ ಹಿಂದೂಗಳನ್ನ ಮಾತ್ರ ಟಾರ್ಗೆಟ್ ಮಾಡಿ ಸಾಯಿಸಿದ್ದಾರೆ. ಇದು ನಿಮ್ಗೆ ಸ್ವಲ್ಪ ಅನ್ಯೂಶಲ್ ಅನಿಸ್ತಿಲ್ವಾ? ನೋಡಿ, ಒಂದು ಉಗ್ರವಾದಿ ಸಂಘಟನೆಯ ಮೇನ್ ಇಂಟೆನ್ಷನ್ ಏನಿರುತ್ತೆ ಅಂದ್ರೆ ತನ್ನ ಶತ್ರು ದೇಶದ ಒಳಗಡೆ ಗಲಭೆನ ಸೃಷ್ಟಿ ಮಾಡಬೇಕು. ಸೊ ಇಲ್ಲಿ ಉಗ್ರವಾದಿಗಳು ಅಬ್ಸರ್ವ್ ಮಾಡಿದ್ದಾರೆ, ನಮ್ಮ ದೇಶದಲ್ಲಿ ಜನ ಭಾಷೆಗಳ ಮೇಲೆ ಕಿತ್ತಾಡೋದು, ಧರ್ಮಗಳನ್ನ ಇಟ್ಕೊಂಡು ಕಿತ್ತಾಡೋದು ಎಲ್ಲದನ್ನು ಅಬ್ಸರ್ವ್ ಮಾಡಿ ನಂತರ ಪ್ಲಾನ್ ಮಾಡ್ಕೊಂಡು ಮೊನ್ನೆ ಪಹಲ್ಗಾಮಲ್ಲಿ ಕೇವಲ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಸಾಯಿಸಿದಾರೆ. ಇಲ್ಲಿ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಲಿ, ಆ ಉಗ್ರವಾದಿಗಳು ಹಿಂದೂಸ್ನ ಟಾರ್ಗೆಟ್ ಮಾಡಿ ಸಾಯಿಸ್ತಾ ಇರಬೇಕಾದ್ರೆ ಅವ್ರನ್ನ ತಡೆಯೋ ಧೈರ್ಯ ಮಾಡಿದ್ದು ಮೊದಲನೇ ವ್ಯಕ್ತಿ ಸೈಯದ್ ಆದಿಲ್ ಹುಸೇನ್, ಒಬ್ಬ ಮುಸ್ಲಿಂ ಯುವಕ. ಹಿಂದೂ ವಿಕ್ಟಿಮ್ಸ್ ನ ಕಾಪಾಡೋದಕ್ಕೆ ಹೋಗಿ ಒಬ್ಬ ಮುಸ್ಲಿಂ ಹುಡುಗ ತನ್ನ ಪ್ರಾಣನೇ ಕಳ್ಕೊಂಡಿದ್ದಾನೆ. ಆದ್ರೆ ಬರೀ ಹಿಂದೂ ಮುಸ್ಲಿಂ ಅಂತ ದ್ವೇಷ ಹುಟ್ಟಿಸೋ ನ್ಯೂಸ್ ಚಾನೆಲ್ ಗಳಲ್ಲಿ ಈ ಮುಸ್ಲಿಂ ಹುಡುಗ ಕೊಟ್ಟಂತಹ ಕೊಡುಗೆ ಬಗ್ಗೆ ಮಾತೇ ಇಲ್ಲ. ಅಟ್ಯಾಕ್ ಆದ ನಂತರ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ನೊಂದಿರುವಂತವ್ರನ್ನ ಮೊದಲು ಆರ್ಮಿ ಅವರು ಬಂದು ರೆಸ್ಕ್ಯೂ ಮಾಡ್ಬೇಕಿತ್ತು. ಆದ್ರೆ ಅಲ್ಲಿ ಮೊದಲು ರೆಸ್ಕ್ಯೂ ಮಾಡ್ಲಿಕ್ಕೆ ಬಂದವ್ರೆ ಮುಸ್ಲಿಂ ಅವರು. 3 ಜನ ಮುಸ್ಲಿಮ್ಸ್ ಬಿಸ್ಮಿಲ್ಲಾ ಅಂತ ಹೇಳ್ತಾ ನಮ್ಮನ್ನ ಸೇಫ್ ಆಗಿ ಕೆಳಗೆ ಕರ್ಕೊಂಡ್ ಬಂದ್ರು ಅವರೇ. ಒಂದು ವಿಷಯ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ನಾವು ಹಿಂದೂ ಮುಸ್ಲಿಂ ಅಂತ ಕಿತ್ತಾಡ್ಕೊಂಡು ಒಬ್ಬರನ್ನ ಒಬ್ರು ಬ್ಲೇಮ್ ಮಾಡ್ಕೊಂಡಿದ್ರೆ ಅದರಿಂದ ಇನ್ನಷ್ಟು ಪ್ರಾಣ ಹಾನಿಗಳಾಗ್ತವೆ ಹೊರತು ಬೇರೆ ಏನು ಪ್ರಯೋಜನ ಇಲ್ಲ. ಆ ಉಗ್ರವಾದಿಗಳಿಗೆ ಬೇಕಾಗಿರೋದೇ ಇದೆ. ಅಂಡ್ ಇದೇ ಆಯ್ತು ಅಂದ್ರೆ ಆ ಉಗ್ರವಾದಿ
ಉಗ್ರವಾದಿಗಳು ತಮ್ಮ ಮಿಷನ್ ಅಲ್ಲಿ ಸಕ್ಸಸ್ ಆಗ್ತಾರ. ಸೊ ಪ್ಲೀಸ್ ನಿಮ್ಗೆ ಬ್ಲೇಮ್ ಮಾಡ್ಬೇಕಂತಾನೆ ಇದ್ರೆ ಸಿಸ್ಟಮ್ ಮೇಲೆ ಬ್ಲೇಮ್ ಮಾಡಿ. ಇವತ್ತಿನ ದಿನ ಹೈಯೆಸ್ಟ್ ನಂಬರ್ ಆಫ್ ಸೋಲ್ಜರ್ಸ್ ಅಂಡ್ ಆರ್ಮಿ ಫೋರ್ಸ್ ಇರೋದು ಜಮ್ಮು ಅಂಡ್ ಕಾಶ್ಮೀರ್ ರೀಜನ್ ಅಲ್ಲಿ. ಆದ್ರೂ ಸಹ ಒಂದು ಥರ್ಡ್ ಕ್ಲಾಸ್ ಕಚಡ ಕಂಟ್ರಿ ಪಾಕಿಸ್ತಾನದಿಂದ ಪ್ಯಾಂಟ್ ಹಾಕೊಂಡ್ರು ಲಾಡಿ ಕಟ್ಕೊಳಕ್ಕೂ ಯೋಗ್ಯತೆ ಇಲ್ಲದೆ ಇರೋರು ಅಡ್ವಾನ್ಸ್ ವೆಪನ್ ನ ಕ್ಯಾರಿ ಮಾಡ್ಕೊಂಡು ಬಾರ್ಡರ್ ನ ಈಸಿಯಾಗಿ ಕ್ರಾಸ್ ಮಾಡ್ಕೊಂಡು ನಮ್ ದೇಶದ ಒಳಗಡೆ ಬಂದು ಓಪನ್ ಆಗಿ ಅಟ್ಯಾಕ್ ಮಾಡ್ತಿದಾರ. ಸೊ ಶೇಮ್ ಆನ್ ಅಸ್, ಶೇಮ್ ಆನ್ ಸಿಸ್ಟಮ್. ಈ ಘೋರ ಕೃತ್ಯ ಮಾಡಿರುವಂತಹ ಉಗ್ರವಾದಿಗಳು ಆದಷ್ಟು ಬೇಗ ಸಿಕ್ಕಿಬಿದ್ದು ಅವ್ರು ಯಾವ ರೀತಿ ನಮ್ಮ ಹಿಂದೂ ಜನರನ್ನ ಕ್ರೂರವಾಗಿ ಸಾಯಿಸಿದಾರೋ ಆ ವಾದಿಗಳಿಗೆ ಆ ದೇವ್ರು, ಆ ಅಲ್ಲ ಅದಕ್ಕಿಂತ ಕೆಟ್ಟು ಘೋರ ಸಾವು ಕೊಡ್ಲಿ ಅಂತ ಕೇಳ್ಕೊತೇನೆ. ಗೆಳೆಯರೆ, ಆ ರೀಲ್ಸ್ ಅನ್ನು ನೋಡಿದ್ರಲ್ಲ, ಇದು ರೀಲ್ಸ್. ಹಿಂದೂ ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಇದ್ದ ಇವನಿಗೆ ಈಗ ಸಮಯ ಇರಲೇ ಇಲ್ಲ. ಹಾಳಾಗಿ ಹೋಗ್ಲಿ. ಈ ವಿಡಿಯೋದಲ್ಲಿ ಹೇಳಿರೋದಾದ್ರೂ ಏನೋ, ಈ ಸಮೀರ್ಗೆ ಒಂದಷ್ಟು ಜನರು ಕಮೆಂಟ್ಸ್ ಹಾಕಿದ್ದಾರಂತೆ, ನಿಮ್ಮ ಮುಸ್ಲಿಮರೇ ತಾನೇ ಟೆರರಿಸ್ಟ್ಗಳು ಅಂತ. ಅದರಲ್ಲಿ ಸುಳ್ಳು ಏನಿದೆ, ನಿಜ ತಾನೇ? ಆಗ ಇವನು ಹೇಳಬೇಕಿದ್ದು ಮುಸ್ಲಿಮರ ಮರ್ಯಾದೆಯನ್ನ ಇಂತಹ ಬಡ್ಡಿ ಮಕ್ಕಳು ಹಾಳು ಮಾಡ್ತಾ ಇದ್ದಾರೆ ಅಂತ ಉಗಿಯೋದನ್ನು ಬಿಟ್ಟು ಅದಕ್ಕೆ ನನಗೆ ಬೇಸರ ಆಯಿತು ಅಂತಾನೆ. ಅಂದರೆ ಇವರ ಮುಸ್ಲಿಮರು ಆಗಲಿ ಯಾವನೇ ಆಗಲಿ ಟೆರರಿಸ್ಟ್ಗಳಾಗಿದ್ದರೆ ಅದು ತಪ್ಪು. ಅದನ್ನು ಬಿಟ್ಟು ಇವನಿಗೆ ಬೇಸರ ಯಾಕಾಯಿತು ಅಂತ ನನಗೆಂತೂ ಗೊತ್ತಿಲ್ಲ. ಅದೇ ಹಿಂದೂ ದೇವಾಲಯದ ಬಗ್ಗೆ ಮಾತಾಡಿ ಅದನ್ನು ಸರ್ಕಾರಕ್ಕೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದಾಗ ಆಗ ಹಿಂದೂಗಳಿಗೆ ಬೇಸರ ಆಗಲ್ವಾ? ಇನ್ನು ಅದೇನೋ ಟೆರರಿಸ್ಟ್ ಹ್ಯಾಸ್ ನೋ ರಿಲಿಜನ್ ಅಂತಾನೆ, ಅಂದರೆ ಉಗ್ರರಿಗೆ ಧರ್ಮ ಅನ್ನೋದು ಇಲ್ವಂತೆ. ಹಾಗಾದರೆ ಪಹಲ್ಗಾಮಲ್ಲಿ ಕೇವಲ ಹಿಂದೂಗಳನ್ನು ಮಾತ್ರ ಯಾಕೆ ಕೊಂದ್ರು? ಕಲ್ಮ ಓದಿದವರನ್ನು ಯಾಕೆ ಬಿಟ್ಟರು? ಬಟ್ಟೆಯನ್ನು ಬಿಚ್ಚಿಸಿ ಅಲ್ಲೂ ಹಿಂದೂಗಳ ಐಡೆಂಟಿಟಿಯನ್ನು ಗುರುತಿಸಿದ್ರಲ್ಲ, ಮುಸ್ಲಿಮಾ ಇಲ್ಲ ಹಿಂದೂನಾ ಅಂತ ನೋಡಿ ತಲೆಗೆ ಗುಂಡನ್ನು ಯಾಕೆ ಇಟ್ಟರು? ಈ ಸಮೀರ್ ಅಲ್ಲಿದ್ದಿದ್ರು, ಇವನ ಜೊತೆ ಇವನನ್ನು ಬೆಂಬಲಿಸೋ ಹಿಂದೂಗಳು ಇದ್ದಿದ್ರು. ಇವನು ಕಲ್ಮಾ ಓದಿ ತಪ್ಪಿಸಿಕೊಳ್ತಾ ಇದ್ದ, ಇವನು ಬದುಕ್ತಾ ಇದ್ದ. ಹಿಂದೂಗಳಾದವರು ಕೊಲೆಯಾಗಿ ಹೋಗ್ತಾ ಇದ್ರು. ಇನ್ನು ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಕೊಂದಿದ್ದಾರೆ ಅನ್ನೋದು ಅನ್ಯೂಸುವಲ್ ಅಲ್ವಾ ಅಂತಾನೆ. ಇಲ್ಲಿ ಹಿಂದೂಗಳನ್ನು ಸಾಯಿಸ್ತಾ ಇರೋವಾಗ ತಡೆಯೋಕೆ ಹೋಗಿದ್ದು ಒಬ್ಬ ಮುಸ್ಲಿಂ ಯುವಕ ಹಿಂದೂಗಳನ್ನು ಕಾಪಾಡೋಕೆ ಹೋಗಿ ಮುಸ್ಲಿಂ ಯುವಕನ ಪ್ರಾಣವನ್ನೇ ಕಳ್ಕೊಂಡಿದ್ದಾನೆ. ಆದರೆ ಹಿಂದೂ ಮುಸ್ಲಿಂ ಅಂತ ದ್ವೇಷವನ್ನು ಹುಟ್ಟಿಸೋ ನ್ಯೂಸ್ ಚಾನೆಲ್ಗಳು ಮುಸ್ಲಿಂ ಹುಡುಗನ ಕೊಡುಗೆ ಬಗ್ಗೆ ಮಾತಾಡ್ತಾ ಇಲ್ಲ. ಅಟ್ಯಾಕ್ ಆದಮೇಲೆ ಆರ್ಮಿಯವರಿಗಿಂತ ಮೊದಲು ಮುಸ್ಲಿಮರು ಬಂದು ಕಾಪಾಡಿದ್ರು ಅಂತ ಹೇಳಿದ್ದ. ಅಲ್ಲ ರೀ, ಹಿಂದೂಗಳು 28 ಜನರು ಸತ್ತಿದ್ದಾರೆ. ಅವರ ಬಗ್ಗೆ ಸಮೀರ್ಗೆ ಏನೂ ಅನ್ನಿಸ್ತಾ ಇಲ್ಲ. ಒಬ್ಬ ಮುಸ್ಲಿಂ ಯುವಕ ಹಿಂದೂಗಳನ್ನು ಕಾಪಾಡೋಕೆ ಹೋಗಿದ್ದ ಅಂತ ಅವನೇ ಹೀರೋ ಅನ್ನೋ ಥರ ಮಾತಾಡ್ತಾ ಇದ್ದಾನೆ. ಇವನಿಗೆ ಗೊತ್ತಿಲ್ಲದ ವಿಚಾರ ಅಂದರೆ 1 ಗಂಟೆ 50 ನಿಮಿಷಕ್ಕೆ ಅಲ್ಲಿ ಉಗ್ರರು ಬಂದು ಅಟ್ಯಾಕನ್ನು ಮಾಡಿದ್ರು, ಹಿಂದೂಗಳನ್ನು ಹತ್ಯೆಯನ್ನು ಮಾಡಿದ್ರು. ಆಗ ಪೊಲೀಸರಿಗೆ 1 ಕಾಲ್ ಕೂಡ ಯಾವನು ಮಾಡಲಿಲ್ಲ. ಆ ಸುತ್ತಲೂ 2 ಕಿಲೋಮೀಟರ್ನಲ್ಲಿ ಗುಂಡಿನ ಶಬ್ದ ಕೇಳಿಸಿತ್ತು. ಪೊಲೀಸರಿಗೆ ಕಾಲ್ ಮಾಡಿದ್ದು ಅಲ್ಲೇ ಇದ್ದ ಒಬ್ಬ ಟೂರಿಸ್ಟ್. ಅಂದರೆ ಇವನು ಹೇಳೋ ಸೋ ಕಾಲ್ಡ್ ಕಾಶ್ಮೀರದ ಹೀರೋಗಳು ಅಲ್ಲಿನ ಮುಸಲ್ಮಾನರು ಯಾಕೆ ಕಾಲನ್ನು ಮಾಡಲಿಲ್ಲ? ಇನ್ನು ಹಿಂದೂಗಳನ್ನು ಕಾಪಾಡಿದ್ದು ಮುಸಲ್ಮಾನರು ಅಂತ ಮಂಜುನಾಥ್ ರಾವ್ ಪತ್ನಿ ಮಾತಾಡಿದ್ದ ಆಡಿಯೋವನ್ನು ಒಂದಷ್ಟು ಹಾಕೊಂಡಿದ್ದಾನೆ. ಆದರೆ ಗಂಡನನ್ನು ಕಳೆದುಕೊಂಡ ಮೇಲೆ ಅವರನ್ನು ಉಗ್ರರು ಅಲ್ಲೇ ಬಿಟ್ಟು ಹೋಗಿದ್ರು. ಅವರನ್ನು ಹತ್ಯೆಯನ್ನು ಮಾಡಲಿಲ್ಲ. ಅದೇನೋ ಮೋದಿಜಿಗೆ ಹೇಳಿಬಿಡು ಅಂತ ಅವರನ್ನು ಕೆಳಗೆ ಕರೆದುಕೊಂಡು ಬಂದಿದ್ದು ಮಾತ್ರ ಮುಸ್ಲಿಮರು. ಅಲ್ಲಿ ಯಾವ ಹಿಂದೂಗಳನ್ನು ಅಲ್ಲಿನ ಮುಸಲ್ಮಾನರು ಕಾಪಾಡಲಿಲ್ಲ. ಅಲ್ಲಿ ಕುದುರೆಗಳ ಮೇಲೆ ಕರೆದುಕೊಂಡು ಹೋಗ್ತಾ ಇದ್ದವರೇ ಉಗ್ರರ ಜೊತೆ ಲಿಂಕ್ ಇಟ್ಕೊಂಡಿದ್ರು ಅಂತ ನಿನ್ನೆ ಒಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ. ಅಲ್ಲಿ ಕುದುರೆನೇ ಹೇಳ್ಕೊಂಡು ಹೋಗ್ತಿದ್ನಲ್ಲ ಅವನನ್ನೇ. 2 ಕಾಶ್ಮೀರಿಗಳನ್ನು ಉಗ್ರರ ಜೊತೆ ಲಿಂಕ್ ಇಟ್ಕೊಂಡಿದ್ರು ಅಂತ ಮನೆಗಳನ್ನು ಬ್ಲಾಸ್ಟ್ ಮಾಡಿದ್ದಾರೆ. ಎಲ್ಲದಕ್ಕಿಂತ ಅಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಯೋ ಆ ಜಾಗವನ್ನು ಜುಲೈ ತಿಂಗಳಲ್ಲಿ ಓಪನ್ ಮಾಡಬೇಕಿತ್ತು. ಆದರೆ ಕಾನೂನನ್ನು ಮೀರಿ ಈಗಲೇ ಓಪನ್ ಮಾಡಿ ಅಲ್ಲಿಗೆ ಟೂರಿಸ್ಟ್ಗಳನ್ನು ಕರೆದುಕೊಂಡು ಹೋಗಿದ್ದಾರೆ. ಆ ಜಾಗವನ್ನು ಓಪನ್ ಮಾಡಿರೋ ವಿಷಯ ಪೊಲೀಸರಿಗಾಗಲಿ ನಮ್ಮ ಆರ್ಮಿಗಳಿಗಾಗಲಿ ಗೊತ್ತೇ ಇಲ್ಲ. ಹಾಗಾದರೆ ಇಲ್ಲಿ ಮೊದಲೇ ಹಿಂದೂಗಳ ಹತ್ಯೆಯನ್ನು ಮಾಡೋ ಪ್ಲ್ಯಾನ್ ಮಾಡ್ಕೊಂಡಿದ್ರಾ ಅನ್ನೋ ಅನುಮಾನ ಬರಲ್ವಾ? ಜುಲೈನಲ್ಲಿ ಓಪನ್ ಆಗಬೇಕಾಗಿದ್ದ ಜಾಗ 2 ತಿಂಗಳ ಮೊದಲೇ ಯಾಕೆ ಓಪನ್ ಆಯಿತು? ಅದನ್ನು ಓಪನ್ ಮಾಡಿದ್ದು ಯಾರು? ಓಪನ್ ಆದ 2 ದಿನಕ್ಕೆ ಉಗ್ರರು ಬರ್ತಾರೆ, ಅಲ್ಲಿರೋ ಹಿಂದೂಗಳನ್ನು ಕೊಲ್ತಾರೆ, ಮುಸಲ್ಮಾನರನ್ನು ಸೈಡ್ಗೆ ನಿಲ್ಲಿಸ್ತಾರೆ. ಆ ಉಗ್ರರು ಇರೋದಕ್ಕೆ ಕಾಶ್ಮೀರದ ಮುಸಲ್ಮಾನರೇ 1 ತಿಂಗಳಿಂದ ಜಾಗವನ್ನು ಕೊಟ್ಟಿದ್ರು, 3-4 ಸಿಲಿಂಡರ್ಗಳನ್ನು ಕೊಟ್ಟಿದ್ರು. ಇದೆಲ್ಲವೂ ಕಣ್ಣಿಗೆ ಕಾಣಿಸ್ತಾ ಇದೆ. ಇದೆಲ್ಲವನ್ನ ಯಾಕ್ರಿ ಇವನು ಮಾತಾಡಲಿಲ್ಲ? ಈ ಸಮೀರ್ ಅನ್ನೋನು ಹೇಳೋದು ನೋಡ್ರಿ. ಅದರಲ್ಲೂ ನ್ಯೂಸ್ ಚಾನೆಲ್ಗಳು ದ್ವೇಷವನ್ನು ಹುಟ್ಟು ಹಾಕ್ತಾ ಇವೆ ಅಂತಾನೆ. ಅಲ್ಲಿ ಮುಸ್ಲಿಮರು ಉಗ್ರರ ಜೊತೆ ಲಿಂಕ್ ಇಟ್ಕೊಂಡಿದ್ರು, ಹಿಂದೂಗಳನ್ನು ಹತ್ಯೆ ಮಾಡಿದ್ದಾರೆ ಅಂತ ಹೇಳಿದರೆ ಅದು ದ್ವೇಷ ಆಗತ್ತೆ. ಅದೇ ಜಾಗದಲ್ಲಿ ಹಿಂದೂಗಳು ಉಗ್ರರ ಜೊತೆ ಲಿಂಕ್ ಇಟ್ಕೊಂಡಿದ್ರೆ ಇದೇ ಸಮೀರ್ 4 ವಿಡಿಯೋ ಮಾಡ್ತಾ ಇದ್ದ. ಗೆಳೆಯರೆ, ಇನ್ನು ನೀವೆಲ್ಲ ಬ್ಲೇಮ್ ಮಾಡಬೇಕು ಅಂತ ಇದ್ರೆ ನಮ್ಮ ದೇಶದ ಸಿಸ್ಟಮನ್ನು ಬ್ಲೇಮ್ ಮಾಡ್ಕೊಳ್ಳಿ.
ಜಾಸ್ತಿ ಆರ್ಮಿ ಇರೋ ಕಾಶ್ಮೀರಕ್ಕೆ ಉಗ್ರರು ಇಷ್ಟು ಸುಲಭವಾಗಿ ಬರ್ತಾರೆ ಅಂದರೆ ನಮಗೆ ಶೇಮ್ ಆಗಬೇಕು ಅಂತ ಹೇಳ್ತಾನೆ ಈ ಸಮೀರ್ ಹೇಳೋದನ್ನು ನೋಡ್ತಾ ಇದ್ರೆ ಆರ್ಮಿಯವರೇ ಸರಿ ಇಲ್ಲ, ಆರ್ಮಿಯವರು ಸರಿಯಾಗಿ ದೇಶವನ್ನು ಕಾಯ್ತಾ ಇಲ್ಲ, ಕಾಶ್ಮೀರದಲ್ಲಿ ಉಗ್ರರನ್ನು ಇರಿಸಿಕೊಂಡು ಅವರ ಜೊತೆ ಲಿಂಕ್ ಇಟ್ಕೊಂಡಿರೋ ಯಾವ ಮುಸ್ಲಿಮರದ್ದು ತಪ್ಪೇ ಅಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದಾನೆ. ಇನ್ನು ಸಮೀರ್ ಬ್ರೋ ಅಂತ ಬಹಳಷ್ಟು ಜನರು ಕರೀತಾರಲ್ಲ, ಇವನು ಹೇಳೋದು ನಮ್ಮ ಸಿಸ್ಟಮನ್ನು ಬ್ಲೇಮ್ ಮಾಡಿ ಅಂತಾನೆ. ಇದನ್ನೇ ಇವನು ಮಾಡಿದ್ದ ಸೌಜನ್ಯ ಕೇಸ್ ವಿಷಯದಲ್ಲೂ ಹೇಳಬಹುದಿತ್ತಲ್ಲ. ಅಲ್ಲೂ ಸಿಸ್ಟಮ್ ಕೊಲಾಪ್ಸ್ ಆಗಿದೆ ಅನ್ನೋದೇ ಗೊತ್ತಿರಲಿಲ್ವಾ? ಅದು ಗೊತ್ತಿದ್ರೂ ಕೂಡ ಅದನ್ನು ಹೇಳಲಿಲ್ಲ. ಅಲ್ಲೂ ಸಿಸ್ಟಮ್ ಅನ್ನೋದೇ ಲ್ಯಾಪ್ಸ್ ಆಗಿರೋದು ಅನ್ನೋದನ್ನ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಹೇಳಿದ್ವು. ಪ್ರೈಮರಿ ಇನ್ವೆಸ್ಟಿಗೇಷನ್ ಸರಿಯಾಗಿ ಆಗಿಲ್ಲ, ಪ್ರೈಮರಿ ಇನ್ವೆಸ್ಟಿಗೇಷನಲ್ಲೇ ತೊಂದರೆ ಆಗಿದೆ, ಅಲ್ಲೇ ಎಲ್ಲವನ್ನ ಮುಚ್ಚಿ ಹಾಕಿದ್ದಾರೆ, ಅವರ ಮೇಲೆ ಕ್ರಮವನ್ನು ತಗೊಳ್ಳಿ ಅಂತ ಕೋರ್ಟುಗಳು ಹೇಳಿದ್ವು. ಆದರೆ ನಮ್ಮ ರಾಜ್ಯ ಸರ್ಕಾರ ಮಾಡಿದ್ದೇನೋ, ಇಲ್ಲಿ ಯಾವುದೇ ಪಕ್ಷ ಇದ್ರೂ ಅಷ್ಟೇ, BJP ಇದ್ದಾಗಲೂ ಅದೇ, ಕಾಂಗ್ರೆಸ್ ಇದ್ದಾಗಲೂ ಅದೇ, ಆಗ ಮಾಡಿದ್ದೇನೋ ಸೌಜನ್ಯ ಕೇಸಲ್ಲಿ ಸಿಸ್ಟಮ್ ಬ್ಲೇಮ್ ಮಾಡಲಿಲ್ಲ. ದೇವಸ್ಥಾನದ ಬಗ್ಗೆ ಮಾತಾಡಿ ಹಿಂದೂ ಜೈನ ಅಂತ ಮಾತಾಡ್ತಾನೆ, ಹಿಂದೂ ಜೈನರನ್ನು ಒಡೆದು ಹಾಕೋ ಯೋಚನೆಯನ್ನು ಮಾಡ್ತಾನೆ. ಈಗ ನೋಡಿದರೆ ಹಿಂದೂಗಳ ಕಗ್ಗೊಲೆ ಆದರೆ ಅಲ್ಲಿ ಧರ್ಮವನ್ನು ತರಬೇಡಿ, ಉಗ್ರರಿಗೆ ಧರ್ಮ ಅನ್ನೋದು ಇಲ್ಲ ಅಂತಾನೆ. ಇದನ್ನು ಯಾವನಾದರೂ ನಂಬೋ ಥರ ಇದೆಯಾ? ತಡ್ಕೋ ಸಮೀರ್, ಕಾಶ್ಮೀರದ ಮುಸ್ಲಿಮರು ಎಷ್ಟು ಜನರು ಉಗ್ರರಿಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋದು ಇನ್ನೂ ಹೊರಗೆ ಬರ್ತಾ ಇದೆ. ಪಾಕಿಸ್ತಾನದ ಬಗ್ಗೆ ಎರಡೇ ಪದ ಮಾತಾಡ್ತಾನೆ, ಮುಸ್ಲಿಂ ಜಾತಿ ಅಂತಾನೆ. ಯಾಕೆ ಪಾಕಿಗಳ ಬಗ್ಗೆ ಜಾಸ್ತಿ ಮಾತಾಡಲಿಲ್ಲ ಇವನು? ಮಾತಾಡೋಕ್ಕೆ ಏನು ಇಲ್ವಾ? ಮುಸ್ಲಿಂ ಅನ್ನೋದು ಜಾತಿ ಅಲ್ಲ, ಅದೊಂದು ಪಂಥ ಅಥವಾ ಧರ್ಮ. ಆದರೆ ನಮ್ಮ ಕರ್ಮ, ಇವನನ್ನು ನಮ್ಮ ಹಿಂದೂಗಳು ನೀನು ಸೂಪರ್ ಸಮೀರ್ ಬಾಯ್, ನೀನು ಏನು ಮಾಡಿದ್ರು ನಿನ್ನ ಜೊತೆ ನಾವಿರ್ತೀವಿ ಅಂತ ಮಾತಾಡ್ತಾರೆ. ಈಗಲೂ ಏನಂತಾರೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಆದರೆ ಇನ್ನೂ ಒಂದು ವಿಚಾರ, ಇಡೀ ವಿಶ್ವದಲ್ಲಿ ಮುಸ್ಲಿಂ ಉಗ್ರರು ಅಂತ ಇದ್ದಾರೆ ಹೊರತು ಬೇರೆ ಧರ್ಮದ ಉಗ್ರರು ಅಂತ ಎಲ್ಲೂ ನಾವು ಕೇಳಿರಲ್ಲ. ಅದನ್ನು ಖಂಡಿಸೋಕು ಒಂದು ವಿಡಿಯೋ ಮಾಡದ ಇವನು ಹಿಂದೂ ದೇವಸ್ಥಾನಗಳ ಬಗ್ಗೆ ಮಾತಾಡ್ತಾನೆ. ಅದನ್ನು ನಮ್ಮಲ್ಲಿರೋ ಅತಿ ಬುದ್ಧಿವಂತರು ಸರಿ ಅಂತ ಅವನ ಬೆಂಬಲಕ್ಕೆ ನಿಂತುಕೊಳ್ತಾರೆ. ಶೇಮ್ ಆಗಬೇಕಾಗಿರೋದು ಅವನನ್ನು ಬೆಂಬಲಿಸಿದ ಹಿಂದೂಗಳಿಗೆ. ಈಗ ಕಮೆಂಟ್ಸ್ ಹಾಕೊಳ್ಳಿ. ಇನ್ನೂ ಒಂದು ವಿಚಾರವನ್ನು ಹೇಳ್ತೇನೆ, ಇವನ ಮೊದಲಿನ ಸ್ಯಾಮ್ ಡಿ ಅನ್ನೋ ಚಾನಲನ್ನು ಎಷ್ಟು ಜನರು ನೋಡಿದ್ದೀರೋ ಗೊತ್ತಿಲ್ಲ. ಅಲ್ಲಿ ಇವನು ಹೇಳಿದ್ದು ಟಿಪ್ಪು ಸುಲ್ತಾನ್ ಸರಿ ಇದ್ದಾನೆ, ಆದರೆ ಮೈಸೂರಿನ ರಾಜರೇ ಸರಿ ಇರಲಿಲ್ಲ ಅಂತ ಹೇಳಿದ್ದ. ಆ ವಿಡಿಯೋ ನೋಡಿದ್ದವರಿಗೆ ಗೊತ್ತಾಗಿರುತ್ತೆ. ಇನ್ನು ಮುಸಲ್ಮಾನರು ಮಾಡೋ ತಪ್ಪುಗಳನ್ನು ನಮ್ಮ ದೇಶದ ಸಿಸ್ಟಮ್ ಮೇಲೆ ಹಾಕೋದು, ಹಿಂದೂ ದೇವಾಲಯಗಳ ಬಗ್ಗೆ ಮಾತಾಡಿ ಹಿಂದೂಗಳಿಂದ ಬೇರೆ ಪಂಥ ಆಗಿರೋ ಜೈನರನ್ನು ಮತ್ತೆ ಹಿಂದೂಗಳ ಮಧ್ಯೆ ಜಗಳವನ್ನು ಮಾಡಿಸೋ ಯೋಚನೆ ಮಾಡೋದು. ಆದರೂ ಸಮೀರ್ ಇಷ್ಟೊಂದು ಸುಲಭವಾಗಿ ತಗ್ಲಾಕೊಳ್ತಾನೆ ಅಂತ ನಾನೆಂತೂ ಅಂದ್ಕೊಂಡಿರಲಿಲ್ಲ. ಆದರೆ ಎಕ್ಸ್ಪೋಸ್ ತುಂಬ ಸುಲಭವಾಗಿ ಇವನಾಗಿಯೇ ಆಗಿಬಿಟ್ಟಿದ್ದಾನೆ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.